ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಶಿವರಾಮನವಮಿ ಅಲ್ವಾ, ಅದಕ್ಕೆ ಪಾನಕ ಮತ್ತು ಹೆಸರು ಬೇಳೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಅವರು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಮತ್ತು ಇದಕ್ಕೆ ದಾಳಿಂಬೆ ಮತ್ತು ಸೌತೆಕಾಯಿ, ಸ್ವಲ್ಪ ಕ್ಯಾರೆಟು, ಅಂದರೆ ನಾವು ಈ ರೀತಿ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆಯದು, ತುಂಬಾ ಹೆಲ್ತಿಯಾದಂಥ ಹೆಸರು ಬೇಳೆ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ನ ಸಣ್ಣಗೆ ತುರಿದು ಹಾಕೋಬೇಕು. ಸೌತೆಕಾಯಿ ಬೇಕು ಅಂದರೆ ನೀವು ತುರಿದು ಬೇಕಾದ್ರೂ ಹಾಕೋಬೋದು. ನಾನು ಇಲ್ಲಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ನೀವು ಇಲ್ಲಾಂದರೆ ತುರಿದು ಬೇಕಾದ್ರೂ ಹಾಕೋಬೋದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ನೋಡಿ, ಅಂದರೆ ನಾನಿಲ್ಲಿ ಕೊಬ್ಬರಿ ಥರ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಮಾಮೂಲಿ ತುರಿಯೋದ್ರಲ್ಲಿ ತುರಿದ್ಬಿಟ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಅಂದರೆ ಒಂದು ಮೀಡಿಯಮಲ್ಲಿ ಇರಬೇಕು. ತೆಂಗಿನಕಾಯಿ ಜಾಸ್ತಿ ಆಗಿರಬಾರ್ದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮತ್ತು ಈ ಬೇಸಿಗೆಗೆ ತುಂಬಾ ದೇಹ ತಂಪು ಕೊಡುತ್ತೆ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಮೆಣಸಿನ ಪುಡಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮೆಣಸಿನ ಪುಡಿ ಏನು ಹಾಕ್ತಿಲ್ಲ. ಇಲ್ಲಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ, ಏನಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ನಾನಿಲ್ಲಿ ಕರಿಬೇವು ಖಾಲಿಯಾಗಿತ್ತು, ಹಾಗಾಗಿ ಬರೀ ಹಾಗೇ ಹಾಕಿದ್ದೀನಿ. ಇವಾಗ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಅಂದರೆ ದಾಳಿಂಬೆನೂ ಹಾಕಿ ಮಾಡಿರೋದ್ರಿಂದ ಕಲರ್ಫುಲ್ಲಾಗೂ ಇರುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬರೀ ಹಾಗೆ ಮಾಡಿದ್ರೆ ತಿನ್ನೋದೇ ಇಲ್ಲ. ದೇಹಕ್ಕೆ ತಂಪು ಕೂಡ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಹೀಗೆ ಒಂದು ಸಲ ಮಾಡಿರಿ, ಇದೊಂದು ತುಂಬ ಚೆನ್ನಾಗಿದೆ. ಇವತ್ತು ಹಬ್ಬ ಬೇರೆ ಅಲ್ವಾ, ಸ್ಪೆಷಲ್ಲಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ಪಾನಕ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಬೆಲ್ಲನ ಸ್ವಲ್ಪ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ನುಣ್ಣಗೆ. ಏಕೆಂದರೆ ಇದನ್ನು ಸ್ವಲ್ಪ ನೆನೆಸ್ಬಿಟ್ಟು ಕರಗಿಸ್ಕೋಬೇಕು. ಹಾಗಾಗಿ ಪಾನಕ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಬೆಲ್ಲದಲ್ಲೇ ಮಾಡೋದ್ರಿಂದ ಬೆಲ್ಲನ ಹಾಕಿ ನಾನು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇವಾಗ ಇಲ್ಲಿ ನಾನು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿಬಿಟ್ಟು ಒಳಗಡೆ ಇದು ಸೀಡ್ಸ್ ಇದೆಯಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಸಪ್ರೇಟು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು ನೀವು ಬೇಕು ಅಂದರೆ ಸ್ವಲ್ಪ ಜಾಗ ಇದ್ದರೆ ಹಾಕ್ಕೋಬೋದು. ಪಾಟಲ್ಲಿ ಏನಾದರೂ ದೊಡ್ಡ ಪಾಟ್ ಇಟ್ಬಿಟ್ಟು ಹಾಕ್ಕೋಬೋದು, ಬರುತ್ತೆ ಗಿಡ. ಬಟ್ ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನೋಡಿ, ಅದು ತಿರುಳೆಲ್ಲ ತೆಗೆದುಬಿಟ್ಟು ಇದನ್ನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ತೆಳುವಾಗಿ ಮಾಡೋದ್ರಿಂದ ನಾನು ಇಲ್ಲೊಂದು ಹಾಫ್ ಮಾತ್ರ ಹಣ್ಣು ತೊಗೊಂಡಿದ್ದೀನಿ. ನೀವು ಮಿಲ್ಕ್ ಶೇಕ್ ಏನಾದರೂ ಮಾಡೋದಾದರೆ ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಬಟ್ ಅದನ್ನು ಅಪ್ಲೋಡ್ ಮಾಡಿಲ್ಲ. ಅದನ್ನು ಮಾಡ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗೆ. ಇವಾಗ ಇದನ್ನು ಒಂದು ಜಾರು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಬಿಡೋಣ. ಅಂದರೆ ನೀರೇನು ಇಲ್ಲಿ ಹಾಕೋತಾ ಇಲ್ಲ, ಏಕೆಂದರೆ ಬೆಲ್ಲನ ಹಾಕಿದ್ದೀನಲ್ವ, ಅದಕ್ಕೆ ಬೇಕು ಅಂದಾಗ ನೋಡಿಕೊಂಡು ಹಾಕ್ಕೊಳ್ಳೋಣ ಅಂತ. ಇವಾಗ ಇದನ್ನು ಬೆಲ್ಲನ ಸ್ವಲ್ಪ ಚೆನ್ನಾಗಿ ಕರಗಿಸ್ಕೋಬೇಕು. ಏಕೆಂದರೆ ನೆನೆಸಿಟ್ಟಿದಾಗ ಹಾಗೆ ಕರಗಲ್ಲ. ಈ ರೀತಿ ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಹೊಡೆದಾಗ ನೀಟಾಗಿ ಕರಗುತ್ತೆ. ನೋಡಿ, ಇವಾಗ ಕರಗಿದೆ. ನಾನಿಲ್ಲಿ ರುಬ್ಬಿರೋ ಅಂಥ ಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇದಕ್ಕಿನ್ನ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ತುಂಬ ತೆಳುವಾಗೂ ಬೇಕಾದ್ರೂ ಮಾಡ್ಬೋದು, ಇಲ್ಲ ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತೆಳುವಾಗಿದ್ರೆ ಪಾನಕ ಥರ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನೋಡಿ, ಇನ್ನೂ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಗಟ್ಟಿ ಇದೆ ಅಂತ. ಪಾನಕ ತೆಳ್ಳಗಿದ್ರೇ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಇಲ್ಲಿ ನಾನು ಕಾಮ ಕಸ್ತೂರಿ ಬೀಜನ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಈ ಬೇಸಿಗೆಗೆ ದೇಹಕ್ಕೆ ತಂಪು, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಹಬ್ಬ ಬೇರೆ ಅಲ್ವಾ, ಶ್ರೀರಾಮನವಮಿ. ಹಾಗಾಗಿ ಎಲ್ಲ ಕಡೆಯಲ್ಲೂ ಮಾಡ್ತಾರೆ. ಬಟ್ ನಾವು ಮನೇಲಿ ಪೂಜೆಗೆಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡು ಮನೇಲೇ ಮಾಡಿಕೊಂಡು ಕುಡಿಬೋದು. ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ ಕಲರ್ಫುಲ್ಲಾಗಿರೋದ್ರಿಂದ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.